ಹಲೋ ಗಾಯ್ಸ್, ಏನಪ್ಪ ವಿಚಾರ ಅಂದರೆ ನೋಡಿ, ಹಳ್ಳಿಕಾರು ಓರಿಗಳಿಗೆ ಹಳ್ಳಿಕಾರು ಹಸುಗಳಿಗೆ ಯಾವ ಥರ ಹೆಗಲು ಮಾಡ್ತಾರೆ, ಹೊಲ ಉಳೋದನ್ನ ಯಾವ ಥರ ಪಾಠ ಮಾಡ್ತಾರೆ, ಮತ್ತು ತಿರ್ಗಾ ಗಾಡಿ ಹೊಡಿಯೋದನ್ನ ಯಾವ ಥರ ಪಾಠ ಮಾಡ್ತಾರೆ. ಸಣ್ಣ ಕರುಗಳಿಗೆ ಫಸ್ಟು ಹೊಲ ಉಳ್ತಾರ, ಇಲ್ಲ ಗಾಡಿ ಹೊಡಿತಾರ, ಇಲ್ಲಾಂದರೆ ಬರೀ ನೊಗದಲ್ಲಿ ಹೆಗಲು ಮಾಡ್ತಾರ. ಇದಿಷ್ಟು ವಿಚಾರನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಗೈಸ್. ಏನಪ್ಪ ವಿಚಾರ ಅಂದರೆ ನೋಡಿ, ನಮ್ಮದು ಅಟ್ಟಿಲುಟ್ಟಿದ್ದು ಒಂದು ಕರ ಇತ್ತು, ಓರ್ಗರ. ಸೊ ಅದ್ರ ಜೊತೆಗೆ ಕರ ಹಾಕಿದ್ವಿ ನಾವು. ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಜೊತೆ ಹಳ್ಳಿ ಕಾರನ್ನ ಕಟ್ಟಬೇಕು ಅಂದ್ಬಿಟ್ಟು ಅಟ್ಟಿಲುಟ್ಟಿದ್ದು ಕರಿಗೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಒಂದು ಜೊತೆ ಓರಿ ಮಾಡಿದ್ವಿ. ಸೊ ಆ್ಯಕ್ಚುಲಿ ನಾವು ಅದನ್ನು ಏನೋ ಜೊತೆ ಮಾಡಿ ಒಂದು ಸತಿ ಹೆಗ್ಲು ಮಾಡೋಣ ಅಂತ ಹೋಗಲಿಲ್ಲ ಅವು. ಸೊ ಅದಕ್ಕೆ ನಮ್ಮಪ್ಪ ಆಲ್ಟರ್ನೇಟ್ ಯಾವ ಥರ ಮಾಡಿದ್ದಾರೆ ಅಂದರೆ ನೋಡಿ ತೋರಿಸ್ತೀನಿ. ನೋಡಿ, ಇವರೇ ನಮ್ಮಪ್ಪವರು. ಇದು ಆ್ಯಕ್ಚುಲಿ ತಂದಿದ್ದ ಕರ ಇದು. ಇವನ ಹೆಸರು ಅರ್ಜುನ ಅಂದ್ಬಿಟ್ಟು. ಅದು ಜೊತೆಯಲ್ಲೇ ಇದ್ದಿತ್ತು, ಅಂದರೆ ನಮ್ಮನೇಲೇ ಇದ್ದಿತ್ತು ಹೊಸ. ಅದ್ರ ಹೋಟೆಲ್ ಹುಟ್ಟಿತ್ತು ಇನ್ನೊಂದು ಭೀಮ ಅಂದ್ಬಿಟ್ಟು. ಅದ್ರ ಜೊತೆಗೇ ನಾವು ಆ್ಯಕ್ಚುಲಿ ಏನೋ ಜೊತೆ ಮಾಡಿತ್ತು. ಸೊ ಎಷ್ಟೇ ಕಷ್ಟಪಟ್ಟರು ನನ್ನ ಮಗಂದು ಹೋಯ್ತಾನೆ ಇರಲಿಲ್ಲ ಅದು. ಸೊ ಅದಕ್ಕೆ ಏನು ಮಾಡಿದ್ವು ನಮ್ಮಪ್ಪ, ಇದು ಆಲ್ರೆಡಿ ಹಸು ಇದೆಯಲ್ವ, ಹಸು ಆಲ್ರೆಡಿ ಹೊಲ ಉತ್ತಿ ಮತ್ತು ತಿರ್ಗಾ ಗಾಡಿ ಹೊಡೆದು ಎಲ್ಲ ಗೊತ್ತಿರೋದು. ಸೊ ಅದ್ರ ಜೊತೆಗೆ ಇದನ್ನು ಹಾಕಿದ್ದಾರೆ. ಅಂದರೆ ಇವಾಗ ಇದನ್ನು ಮತ್ತು ಎರಡು ಹೊಸ್ಕರ್ಗಳನ್ನೇ ಹಾಕಿದ್ರೆ ಅವೇನು ಮಾಡ್ತೇವೆ, ಹೋಗಲ್ಲ. ಸೊ ನೋಡಿ, ಇವಾಗ ನಾನು ಹತ್ರಕ್ಕೆ ಹೋಯ್ತಿದ್ದಂಗೆ ಹೆಂಗೆ ಗಾಬರಿ ಬಿದ್ದೋಯ್ತೈತೆ ನೋಡಿ, ಆ ಥರ ಮಾಡ್ತೇವೆ. ಸೊ ಅದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರೋ ಹೊಸ, ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಇಲ್ದಿರೋ ಕರನ. ಸೊ ಈ ಥರ ಜೊತೆನಲ್ಲಿ ಹಾಕ್ಬಿಟ್ಟು ಫಸ್ಟು ಬರೀ ಒಂದು ವಾರ ಏನು ಮಾಡ್ತೀವಿ, ಇದು ಬರುತ್ತಲ್ವ ಏನೋ ಬರೀ ಆ ನೊಗ ಇಟ್ಟಿದ್ದಾರೆ ನೋಡಿ, ನೊಗ ಮಾತ್ರ ಹೆಗ್ಲ ಮೇಲೆ ಇಟ್ಬಿಟ್ಟು ಒಂದು ವಾರ ಫಸ್ಟು ಪಾಠ ಮಾಡ್ತೀವಿ. ಆಫ್ಟರು ಈ ಥರ ಒಂದು ಸ್ವಲ್ಪ ತೂಕವಾಗಿರೋ ಗಳ ಕಟ್ಬಿಟ್ಟು ನೋಡಿ, ಇದು ಖಾಲಿ ಗಳ, ಇದೇನಿಲ್ಲ ಖಾಲಿ ಗಳ. ಸೊ ಈ ಥರ ಖಾಲಿ ಗಳ ಕಟ್ಬಿಟ್ಟು ಅದನ್ನು ಏನು ಮಾಡ್ತೀವಿ, ಓಡಾಡಿಸ್ತೀವಿ ಫಸ್ಟು. ಅಂದರೆ ಹೆಗ್ಲಾಗಬೇಕಂದ್ರೆ ಹೊಸ್ಕರುಗಳಿಗೆಲ್ಲ ಏನಂದರೆ ಹೆಗ್ಲು ಹೆವಿ ಪೇಯ್ನ್ ಆಗುತ್ತೆ ಸ್ಟಾರ್ಟಿಂಗ್ ಆಗೋವ್ರಿಗೂ. ಇವಾಗ ನಾವು ಜಿಮ್ಗೆ ಹೋದರೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಬಾಡಿ ನೋವು ಆಗುತ್ತೆ, ಬಾಡಿ ಪೇಯ್ನ್ ಆಗುತ್ತೆ. ಸೊ ಆ ಥರ ಹೊಸ್ಕರುಗಳಿಗೆ ಹೆಗ್ಲು ಮಾಡಬೇಕಾದ್ರೆ ಹೆಗ್ಲು ನೋವಾಗುತ್ತೆ. ಒಂದು ವಾರ ಈ ಥರ ಓಡಿಸಿ ಡೈಲಿ ರೂಢಿ ಮಾಡಿದ್ರೆ ಅವುಗಳಿಗೆ ಅಭ್ಯಾಸ ಆದಂಗೆ ಅದು ಪೇಯ್ನ್ ಕಮ್ಮಿ ಆದಾಗ ಸೊ ಅವಕ್ಕೆ ನಾರ್ಮಲ್ ಆಗಿಬಿಡುತ್ತೆ. ಸೊ ಇದನ್ನು ಯಾವ ಥರ ಅಭ್ಯಾಸ ಮಾಡೋದು ಅಂದರೆ ನೋಡಿ, ಇವಾಗ ಹೊಲ ಉಳ್ಬೇಕಾದ್ರೆ ನಾವು ಯಾವ ಥರ ಮಾಡ್ತೀವಿ. ಸೊ ನೋಡಿ, ಹೊಲ ಉಳ್ಬೇಕಾದ್ರೆ ಹಿಂಗೆ ಸ್ಟ್ರೈಟ್ ಹೋಗಿ ಹಿಂಗೆ ಎಡಗಡೆ ದಾರ ನೋಡಿ, ನಮ್ಮಪ್ಪ ಎಳಿತೈತೆ ನೋಡಿ, ಸ್ಟ್ರೈಟ್ ಹೋಗ್ಬಿಟ್ಟು ಎಡಗಡೆ ದಾರ ಎಳೆದ್ರೆ ಎಡಗಡೆಗೆ ಬರಬೇಕು, ಬಲಗಡೆ ದಾರ ಎಳೆದ್ರೆ ಬಲಗಡೆಗೆ ಬರಬೇಕು. ಆ ಥರ ಫಸ್ಟ್ ರೂಢಿ ಮಾಡ್ತೀವಿ. ಇವಾಗ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ರೂಢಿನ ಹಿಂಗೆ ಸೊಟಪಟ್ಟ ಹೋಗ್ಬೋದು, ಹೆಂಗೆ ಬೇಕಂಗೆ ಹೋಗೋದು ಮಾಡಿದ್ರೆ ಸೊ ಅವು ಸರಿಗೆ ರೂಢಿ ಬರೋಲ್ಲ, ಹೊಲ ಉಳೋದಕ್ಕೆಲ್ಲ. ಸೊ ಅದಕ್ಕೆ ಫಸ್ಟು ಹಿಂಗೆ ಸ್ಟಾರ್ಟಿಂಗು ಯಾವ ಥರ ಹೊಲ ಉಳ್ತೀವೋ ಅದೇ ಥರ ಒಂದು ಖಾಲಿ ಈ ಥರ ಭೂಮಿನಲ್ಲಿ ಫಸ್ಟು ಚೆನ್ನಾಗಿ ಓಡಾಡಿಸ್ಬೇಕು. ಸೊ ಓಡಾಡಿಸ್ಬಿಟ್ಟು ಅವಕ್ಕೆಲ್ಲ ರೂಢಿ ಮಾಡಿಸ್ಬೇಕು. ಸೊ ಹೊಲ ಉಳ್ಬೇಕಾದ್ರೆ ಹಿಂಗೆ ಹೋಗಬೇಕು, ಗಾಡಿ ಹೊಡಿಬೇಕಾದ್ರೆ ಹಿಂಗೆ ಹೋಗ್ಬೇಕು ಅಂದ್ಬಿಟ್ಟು ಸೊ ಅವಕ್ಕೆ ರೂಢಿ ಮಾಡಿದಾಗ ಆಫ್ಟರು ನಾವು ನೇಗಿಲು ಕಟ್ಕೊಂಡು ಹೊಲ ಉತ್ತರೆ ಅವು ಕರೆಕ್ಟಾಗಿ ಹೋಯ್ತವೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವಕ್ಕೆ ತಾಕತ್ತಿರಲ್ಲ. ಇವಾಗ ಕರುಗಳು ಇರ್ತಾವಲ್ವ, ಕರುಗಳಿದ್ದಾಗ ಹೊಲ ಉತ್ತಿ ಮತ್ತು ತಿರ್ಗಾ ಗಾಡಿ ಎಳೆದು ಆ ಶಕ್ತಿ ಇತ್ತು ಅಂದರೆ ಸೊ ಕರೆಕ್ಟಾಗಿ ಹೋಯ್ತವೆ. ಫಸ್ಟು ಏನು ಮಾಡಿದ್ವಿ ನೋಡಿ, ಇವಾಗ ನೋಡಿ ತಗುಲ್ತಿದೆ ನೋಡಿ ಅವಕ್ಕೆ ಕಾಲಿಗೆ, ಇದೆಲ್ಲ ಅಭ್ಯಾಸ ಮಾಡಿಸ್ಬೇಕು ನಾವು. ಸೊ ನೋಡಿ ಇಲ್ಲಿ ಎಳಿತೈತೆ ನೋಡಿ ನಮ್ಮಪ್ಪ ಅಂತ, ಹಿಂಗೆ ಎಳೆದ್ಬಿಟ್ಟು ಹಿಂಗೆ ಈ ಕರೆ ಎಳೆದ್ರೆ ಇದು ಎಡಗಡೆ ತಿರ್ಕೋಬೇಕು. ಸೊ ಅದನ್ನೆಲ್ಲ ಫಸ್ಟು ಅದಕ್ಕೆ ಮನವರಿಕೆ ಮಾಡಿ ನೀಟಾಗಿ ರೂಢಿ ಮಾಡಿಸ್ಬೇಕು. ರೂಢಿ ಮಾಡಿಸಾದ್ಮೇಲೆ ಸೊ ನಾವು ಇದಕ್ಕೆ ನಿಜವಾದ ನೇಗಿಲು ಕಟ್ಬಿಟ್ಟು ಭೂಮಿಗೆ ಫಸ್ಟು ಉಳ್ಬೇಕಾದ್ರೆ ಸಡನ್ ಅಂತ ಭೂಮಿಗೆ ಫುಲ್ಲು ನೇಗಿಲು ಕೊಡೋಕ್ಕಾಗಲ್ಲ. ಯಾಕೆಂದರೆ ಮೇಲ್ಮೇಲೆ ಚಿಕ್ಕದಾಗಿ ಸಣ್ಣ ಉಳ್ಬೇಕು. ಅದಾದ ನಂತರ ನೀಟಾಗಿ ಚೆನ್ನಾಗಿ ಕರ ತಾಕತ್ತಾಯಿತು ಚೆನ್ನಾಗಿ, ಸೊ ಎಳೆಯೋ ಅದಕ್ಕೆ ಕೆಪಾಸಿಟಿ ಬಂತು ಅಂದಾಗ ಸೊ ನಾವು ಹೊಲ ಉಳೋಕ್ಕಾಗಲಿ, ಇವನ್ ಗಾಡಿ ಹೊಡೆಯೋದಕ್ಕಾಗಲಿ ಆಗೋದು. ನೋಡಿ, ಫಸ್ಟು ನೊಗ ಮಡಗಿ ಹೆಗ್ಲು ಮಾಡ್ತಾರೆ. ಅದಾದಮೇಲೆ ಈ ಥರ ದಡಿ ಕಟ್ಬಿಟ್ಟು ಹೆಗ್ಲು ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ವಿ ಗೊತ್ತಾ, ದಡಿ ಕಟ್ತಿರ್ಲಿಲ್ಲ, ಗಾಣ ಅಂತ ಬರೋದು. ಇದೇ ಥರ ಬರೋದು. ಈ ಕಡೆ ಒಂದು ಇದಿರೋದು ಏನು ಕೊಂಬ್ತಾರೆ, ಈ ಕಡೆ ಒಂದು ಕೊಂಬ್ತಾರೆ ಇರೋದು ಗಾಣ. ಸೊ ಗಾಣ ಕಟ್ಬಿಟ್ಟು ನಾವು ಗಾಣದ ಮೇಲೆ ಕೂತ್ಕೊಂಡು ಹಸ್ಗಳನ್ನೆಲ್ಲ ಪಾಠ ಮಾಡ್ತಾಯಿದ್ವಿ. ಸೊ ಇವಾಗ ಗಾಣದ ಮೇಲೆ ಯಾವ ಥರ ಕೂತ್ಕೊಂಡು ಪಾಠ ಮಾಡೋದಂದರೆ, ಇವಾಗ ಆ್ಯಕ್ಚುಲಿ ಗಾಣ ಕಟ್ಟಿ ಕೂಡ ಪಾಠ ಮಾಡಬೇಕು. ಇವಾಗ ಹೊಸ್ದಾಗಿ ಮಾಡ್ತಿರೋದ್ರಲ್ವ, ಫಸ್ಟು ಹೆಗ್ಲು ಮಾಡಬೇಕು. ಇವಾಗ ಗಾಬರಿ ಬಿಡಬೇಕು. ಇವಾಗ ಏನೋ ಹೆಗ್ಲು ಮೇಲೆ ಇಟ್ಬಿಟ್ಟು ಏನೋ ಮಾಡ್ತಾವ್ರೆ, ಏನೋ ಆಗ್ತಾಯಿದೆ ಅನ್ನೋ ಲೆಕ್ಕಾಚಾರ ಗಾಬರಿ ಆಗಿಬಿಡ್ತಾವೆ ಕರುಗಳೆಲ್ಲ. ಸೊ ಆ ಗಾಬರಿ ಬಿಡಬೇಕು ಅಂದ್ಬಿಟ್ಟು ಫಸ್ಟು ಏನು ಮಾಡ್ತೀವಿ,
ಈ ಥರ ನೊಗನ ಮತ್ತು ಈ ಥರ ಬರೀ ಖಾಲಿ ದಡಿನ ಕಟ್ಬಿಟ್ಟು ರೂಢಿ ಮಾಡ್ತೀವಿ. ಕರುಗಳೆಲ್ಲ ಗಾಬರಿ ಬಿಟ್ಟು ಸೊ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಯ್ತವೆ ಅಂದಾಗ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಹಾಕೋದು. ಯಾವ ಥರ ಅಂದರೆ ಇವಾಗ ಗಾಣ ಕಟ್ಬಿಡ್ತೀವಿ. ಸೊ ಗಾಣ ಕಟ್ಬಿಟ್ಟು ಗಾಣದ ಮೇಲೆ ಇಲ್ಲ ಕಲ್ಲಿರ್ತೀವಿ ಫಸ್ಟು ಸ್ಟಾರ್ಟಿಂಗು. ನಾವೇನಾರು ಕೂತ್ಕೊಂಡ್ರೆ ನಮ್ಮ ಸಮೇತ ಎತ್ಕೊಂಡೋಗಿ ಎಲ್ಲೆಲ್ಲ ಬಿಸಾಕ್ಬಿಡ್ತೇವೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟು ಗಾಣ ಕಟ್ಬಿಟ್ಟು ಗಾಣಕ್ಕೆ ಕಲ್ಲು ಕಟ್ತೀವಿ. ಕಲ್ಲು ಕಟ್ಬಿಟ್ಟು ಆ ಕಲ್ಲು ತೂಕ ಎಲ್ಲ ಹೊರ್ತಾವೆ ಅಂದಾಗ ಸೊ ಒಂದೊಂದು ಸತಿ ಹಂಗೆ ಅದಾದಮೇಲೆ ಸ್ವಲ್ಪನೇ ವೆಯ್ಟ್ ಜಾಸ್ತಿ ಮಾಡ್ತಾ ಬರ್ತೀವಿ ಗಾಣದ ಮೇಲೆ ಕಲ್ಲ. ಸೊ ಜಾಸ್ತಿ ಯಾವಾಗ ಫುಲ್ಲು ಜಾಸ್ತಿ ಮಾಡಿದಾಗ ಅವು ನೀಟಾಗಿ ಹೋಯ್ತಾವೆ, ಎಗಲೆಲ್ಲ ನೀಟಾಗಿ ಆಗವೆ ಅಂದಾಗ ಆವಾಗ ನೆಕ್ಸ್ಟು ಹೊಲ ಉಳೋದಕ್ಕೆ ನೇಗಿಲು ಕಟ್ಟೋದು ಇವಕ್ಕೆ. ಸೊ ಅಲ್ಲಿವರೆಗೂ ಕೂಡ ನೇಗಿಲು ಕಟ್ಟಲ್ಲ. ಈ ಪ್ರೊಸೆಸ್ ಇದೆಯಲ್ವ, ಇದು ತುಂಬ ಡಿಫಿಕಲ್ಟು. ಸ್ಟಾರ್ಟಿಂಗಲ್ಲಂತೂ ಅಯ್ಯೋ ಕರುಗಳೆಲ್ಲ ಒತ್ಕೊಂಡು ಹೆಂಗೆ ಓಡ್ಬಿಡ್ತವೆ, ಕಾಲ್ಗೆ ಹಾಕೊಂಡ್ಬಿಡ್ತವೆ, ಕಾಲುಗಳು ಮುರಿದಾಕೊಂಡ್ಬಿಡ್ತವೆ, ಅಂಥ ಚಾನ್ಸಸ್ ಎಲ್ಲ ಇರುತ್ತೆ. ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಮಾಡಬೇಕು. ಇವಾಗ ನಮ್ಮ ಅಪ್ಪವ್ರು ನೋಡಿ ಇದ್ರ ಬಗ್ಗೆ ಎಲ್ಲ ಚಿಕ್ಕದ್ರಿಂದ ಮಾಡಿ ಅಭ್ಯಾಸ ಇರೋದ್ರಿಂದ ಸೊ ಇವ್ರಿಗೆಲ್ಲ ಅನುಭವ ಐತೆ. ಸೊ ಅದಕ್ಕೇನೆ ಈ ಥರ ಮಾಡ್ತಿದ್ದಾರೆ. ನಾನು ನನ್ನ ತಮ್ಮ ಒಂದು ಸತಿ ಏನು ಮಾಡಿದ್ವಿ, ಸ್ಟಾರ್ಟಿಂಗು ಎರಡೂ ಹೊಸ ಕರುಗಳನ್ನೇ ಕಟ್ಬಿಟ್ಟು ರೂಢಿ ಮಾಡಿದ್ರೆ ಕೆಲವೊಂದು ಗೊತ್ತಿರೋವು ಇಲ್ಲ ಹಟ್ಟಿಲೇ ಹುಟ್ಟಿರೋವು ಕೆಲವೊಂದು ಏನು ಮಾಡ್ತೇವೆ ಈ ಥರ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಡೈರೆಕ್ಟಾಗಿ ಹೊಸ ಊರಿಗಳನ್ನೇ ಕಟ್ಟರೆ ಹೋಗ್ಬಿಡ್ತವೆ. ಕೆಲವೊಂದು ಈ ನನ್ನ ಮಗೊಂದು ಹೆವಿ ನಾಟಕ ನನ್ನ ಮಗೊಂದು ಇದು ತಂದಿರೋದು. ಸೊ ಅದಕ್ಕೆ ಏನು ಮಾಡ್ತಾಯಿದ್ವಿ, ಈ ಥರ ಎಕ್ಸ್ಪೀರಿಯೆನ್ಸ್ ಇರೋ ಹಸು ಜೊತೆಗೆ ಇನ್ನೊಂದು ಹಸನ ಕಟ್ಬಿಟ್ಟು ರೂಢಿ ಮಾಡ್ತಾಯಿದ್ದೀವಿ. ಸೊ ಆ ಥರ ಮಾಡೋಕ್ಕೆ ಹೋದ್ವಿ ನಾನು ನನ್ನ ತಮ್ಮ. ಇನ್ನೇನು ಹೋಯ್ತವಲ್ಲ ನಮ್ಮ ಹಟ್ಟಿಲಿ ಹುಟ್ಟಿದ್ದವು ಮತ್ತು ನಾವು ಯಾವುದೇ ಊರಿಗಳನ್ನ ಜೊತೆಗೆ ಹಾಕಿದ್ದೀವಲ್ಲ ಅದನ್ನೆಲ್ಲ ಡೈರೆಕ್ಟಾಗಿ ನಾವು ಅಭ್ಯಾಸ ಮಾಡಿಸಿದ್ದೀವಿ. ಬಟ್ ಹೋಗಿದ್ದಾವೆ ಚೆನ್ನಾಗಿ, ಎಲ್ಲ ಚೆನ್ನಾಗಿ ಅಭ್ಯಾಸವೂ ಹೋಗಿದ್ದಾವೆ. ಈ ನನ್ನ ಮಗನ ಮಾತ್ರ ಹೆವಿ ಕಳ್ಳಾಟ ಆಡ್ತಾಯಿತ್ತು. ಸೊ ಅದಕ್ಕೇನೆ ಆವಾಗ ಸ್ಟಾರ್ಟಿಂಗ್ ತಂದಾಗೇ ಮಾಡಿದ್ವಿ. ನಮ್ಮ ಮನೆಗೆ ಬಂದು 3 ದಿವಸ ಆಗಿತ್ತು. ನಮ್ಮ ಅಪ್ಪ ಅವರು ಕರ ಈಗ ತಾನೇ ತಂದಿದ್ದೀವಿ ನಮ್ಮ ಮನೆಗೆ, ಫಸ್ಟು ಹೊಂದ್ಕೊಂಡು ಆದಮೇಲೆ ಬೇಕಂದರೆ ಆಮೇಲೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 1 ವಾರ 15 ದಿವಸ ಬಿಟ್ಟು ನಮ್ಮ ಅಪ್ಪ ಅವರೇ ಟ್ರೈ ಮಾಡಿದ್ದಾರೆ, ಹೋಗಿಲ್ಲ. ಯಾವುದು ಹೊಸ್ಕರುಗಳನ್ನೇ ಈ ಥರ ನೊಗ ಉಡ್ಬಿಟ್ಟು ಟ್ರೈ ಮಾಡಿದ್ದಾರೆ, ಹೋಗಿಲ್ಲ. ಅದಕ್ಕೇನು ಮಾಡಿದ್ರು, ಈ ಥರ ಅನುಭವ ಇರೋ ಹಸನ ಒಂದ್ರ ಜೊತೆಗೆ ಹಾಕ್ಬಿಟ್ಟು ಸೊ ಇವು ಮತ್ತು ಹಸುಗಳಲ್ಲಿ ಇನ್ನೊಂದು ಏನಂದರೆ ಒಂದು ಹೆಂಗೆ ಮಾಡುತ್ತೆ ಇನ್ನೊಂದು ಕೂಡ ಹಂಗೆ ಮಾಡುತ್ತೆ. ಸೊ ಇದು ಈ ನನ್ನ ಮಗಂದು ಇದೆಯಲ್ಲ ಇದು ಹೆವಿ ಕಳ್ಳ. ಸೊ ನಮ್ಮ ಕರ ಇದೆಯಲ್ಲ ಅದು ಸ್ವಲ್ಪ ತಾಕತ್ತಾಗೈತೆ, ಅದು ಹೆಂಗಾರ ಹೇಳ್ಕೊಂಡು ಹೋಗ್ಬಿಡ್ತೈತೆ. ನಮ್ಮ ಕರ ಇದು ನೊಗ ಹೊಡೆದ್ರೆ ಸಾಕು ಮಲ್ಕೊಂಬಿಡೋದು. ಅದನ್ನು ಮಲ್ಕೊಳ್ಳೋದು ನೋಡಿ ನಮ್ಮ ಕರನು ಕೂಡ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತು. ಆಮೇಲೆ ಅದು ಹೆಂಗೆ ಹೇಳ್ತಾರಲ್ಲ ಸಾವಾಸ ದೋಸ್ತಿಂದ ಸನ್ಯಾಸಿ ಕೆಟ್ಟ ಅಂತ, ಹಂಗೆ ಇದ್ರ ಸವಾಸದಿಂದ ಅದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪವ್ರು ಏನು ಮಾಡಿದ್ರು, ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಇರೋ ಹಸನ ಜೊತೆ ಮಾಡಿ ಇನ್ನೊಂದು ಅನ್ಎಕ್ಸ್ಪೀರಿಯೆನ್ಸ್ ಇರೋ ಕರನ್ನ ಇದ್ರ ಜೊತೆಗೆ ಹಾಕಿ ಇವಾಗ ಹೊಡಿತಿದ್ದಾರೆ. ಇವಾಗ ಹೋಗ್ತಾಯಿದ್ದೇವೆ ನೋಡಿ, ನೀಟಾಗಿ ಹೋಗ್ತಾಯಿದ್ದೇವೆ. ಈ ಥರ ಹಳ್ಳಿ ಕಾರುಗಳನ್ನ ರೆಡಿ ಮಾಡೋದು, ತಯಾರು ಮಾಡೋದು. ನಾವೇನು ಇದರಲ್ಲಿ ಶೋಕಿಗೆ ಇಟ್ಕೊಂಡ್ಬಿಡ್ತಾರಲ್ಲ ಮೆರೆಸೋದಕ್ಕೆ ಹಳ್ಳಿ ಕಾರುಗಳನ್ನ, ಅಲ್ಲೇನು ನೋಡ್ತೀವಿ ಆ ಹಳ್ಳಿ ಕಾರುಗಳು ಬೇರೆ, ಅದ್ರ ಹಿಂದೆ ಇರೋ ಪ್ರೋಸೆಸ್ ತುಂಬ ಇದೆ. ಒಂದು ಕರು ಹುಡ್ತಿದ್ದಂಗೆ ಅದ್ರದ್ದು ಸುಳಿ ಮತ್ತು ತಿರ್ಗಾ ನೊಗ ಕೊಂಬು, ಅದ್ರ ಕಾಲು ಅದು ಹೆಂಗೆ ನಡೀತೈತೆ ಅದನ್ನೆಲ್ಲನೂ ನಾವು ಕನ್ಸಿಡರ್ ಮಾಡಿಬಿಟ್ಟೇ ನೆಕ್ಸ್ಟು ಕರುಗಳೆಲ್ಲ ಮೆರ್ಸೋಕ್ಕಾಗಲಿ ಮತ್ತು ತಿರ್ಗಾ ಶೋಕಿ ಮಾಡೋದಕ್ಕಾಗಲಿ ಅವನ್ನ ತಯಾರು ಮಾಡೋದು. ಅದನ್ನು ತಯಾರು ಮಾಡೋದಕ್ಕೆ ಎಷ್ಟು ಪ್ರೋಸೆಸ್ ಇದೆ ಅಂದರೆ ನೋಡಿ, ಈ ಥರ ಫಸ್ಟು ಎಗ್ಲು ಮಾಡಬೇಕು ಚಿಕ್ಕ ಕರುಗಳಿಗೆ, ಆಫ್ಟರು ಹೊಲ ಉಳೋದು ಕಲಿಸ್ಬೇಕು, ಗಾಡಿ ಹೊಡೆಯೋದು ಕಲಿಸ್ಬೇಕು. ಮತ್ತು ಇದ್ಯಾವುದು ಕಲ್ತಿಲ್ಲ ಅಂದರೆ ಕರಗಳು ಆ ಕರನ ಮೆರ್ಸೋದಕ್ಕೆ ಅವು ಯೋಗ್ಯತೆಯೇ ಇಲ್ಲ ಅಂದ್ಬಿಡ್ತಾರೆ. ಅವು ಏನೇ ನೀವು ನೋಡಿದ್ದೀರ ಕಡೆಯಲ್ಲೋ ಹಳ್ಳಿ ಕರುಗಳು ಅವೆಲ್ಲ ಕೆಲಸನೂ ಮಾಡಿ ಕೊನೆಗೆ ಕಡೆಯಲ್ಲಲ್ಲಿ ಅವು ಮೆರೆಯೋಕ್ಕೆ ಸ್ಟಾರ್ಟ್ ಆಗೋದು ಹಳ್ಳಿ ಕರುಗಳು. ಸೊ ನೀಟಾಗಿ ತಿಂಡಿ ಕೊಟ್ಟು ತಯಾರು ಮಾಡಿ ಇಷ್ಟು ಪ್ರೊಸೆಸ್ ಇರುತ್ತೆ. ಒಂದು ಹಳ್ಳಿ ಕಾರು ರೆಡಿ ಆಗಬೇಕು ಅಂದರೆ ಅದು ರೆಡಿ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಅದ್ರ ಕಷ್ಟ ಏನಂದ್ಬಿಟ್ಟು ನೋಡಿ, ಈ ಥರ ಹಳ್ಳಿ ಕಾರುಗಳು ತಯಾರಾಗೋದು. ಹೊಲ ಉಳೋಕ್ಕಾಗಲಿ, ಗಾಡಿ ಹೊಡ್ಯೋಕ್ಕಾಗಲಿ, ಮತ್ತು ತಿರ್ಗಾ ಮೆರೆಸೋದಕ್ಕಾಗಲಿ ಎಲ್ಲದಕ್ಕೂ ಈ ಥರ ತಯಾರಾಗೋದು. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಸೊ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತಂದರೆ ಇನ್ನೂ ಒಬ್ಬರು ನಮ್ಮಂತಹ ರೈತರುಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.